ಕೊಪ್ಪಳ ಕುಷ್ಟಗಿ ಏನು ನೋಡಿದ್ರಿ ನಾನಿಲ್ಲಿ ಕನ್ನಡದ ಹೋಟೆಲ್. ನನ್ನ ಚಪ್ಪಲ್ ಸಿಗ್ತಾಯಿಲ್ಲ ನನಗೆ ಡೌಟ್ ಅದ. ಐ ವಂಡರ್ ಆ್ಯಕ್ಚುಲಿ ನಮ್ಮ ಗ್ಯಾಸ್ ಇದಕ್ಕರ ಕಡೆಗೆ ಯೂಸ್ ಆತ್ರಿ ಅವನು ಒಂದು ಸೂಪಾಗಿಂದ. ಸೊ ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪಾರ್ಥ ಶರಣಾರ್ಥಿ. ಒಂಟಿ ಹೆಜ್ಜೆ ಅನಂತ ಪಯಣ. ಹೆಜ್ಜೆ ನನ್ವಾದ್ರೂ ಈ ಕತೆ ಪ್ರಕೃತಿದು. ಸೋಲೋ ಟ್ರಾವೆಲಿಂಗಲ್ಲಿ ನೀವು ಮಾಡಿದ ಸಣ್ಣದೊಂದು ತಪ್ಪು ಹೊಸ ಕಥೆಯನ್ನೇ ಆ್ಯಡ್ ಮಾಡುತ್ತೆ. ಅನೇಕ ಜನರು, ಅದರಲ್ಲಿ ಯಾರು ಸಜ್ಜನರು ಯಾರು ಕೋಪಿಸ್ರು ಗೊತ್ತಾಗೋದಿಲ್ಲ. ಪಯಣದಲ್ಲಿ ಸಿಕ್ಕ ಸಜ್ಜನರ ಸಂಘ ಮಾಡಿಕೊಂಡು ಬನ್ನಿ ಈ ಕಥೆಯನ್ನು ಪ್ರಾರಂಭಿಸೋಣ. ಪ್ಲೀಸ್, ನನ್ನ ಜೊತೆ ಬರಬೇಕಾದ ಸ್ನೇಹಿತರು ಲಾಸ್ಟ್ ಮೂಮೆಂಟಲ್ಲಿ ತಮ್ಮ ಟ್ರೈನ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಿಕೊಂಡ್ರು. ಆವಾಗ ನನಗೆ ಜೊತೆ ಆಗಿದ್ದವರೇ ನಮ್ಮ ಸೋಮಣ್ಣ, ಮಾಂತೇಶ್ ಅಣ್ಣ ಅವರು. ಧಾರವಾಡದಲ್ಲಿ ನನ್ನ ಸ್ನೇಹಿತರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಲ್ಲಿಂದ ಟ್ರೈನ್ ಹತ್ತೇನೆ. ಒಂದು ಹುಲ್ಗಡ್ಡೆ ಅಳ್ಳಾಡಬೇಕು ಅಂತಂದ್ರೆ ದೇವರ ಅನುಗ್ರಹ ಇರಲೇಬೇಕು. ಜೀವನದಲ್ಲಿ ಏನೋ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ದೇವರು ನನಗೆ ಈ ಟ್ರಾವೆಲಿಂಗ್ನಲ್ಲಿ ಒಬ್ಬಳೇ ಕಲಿಸಿದ್ದಾನೆ. ಅವೇ ಒಂದು ನಾಟಕ ರಂಗ, ನಾವಿಲ್ಲಿ ಪಾತ್ರಧಾರಿಗಳು ಮಾತ್ರ. ಯಾವ್ಯಾವ ಪಾತ್ರ ದೇವ್ರು ಕೊಡ್ತಾನೋ ಅದನ್ನು ನಾವು ನೆರವೇರಿಸಲೇಬೇಕು. ಸೊ ಎಲ್ಲ ಹುಡುಗರು ತಮ್ಗೆ ಇಷ್ಟವಾದ ಚಿತ್ರ ಬಿಡಿಸ್ತಾರೆ. ಇಷ್ಟವಾದ ಮನೆ, ಇಷ್ಟವಾದ ಹಕ್ಕಿಯ ಚಿತ್ರ ಬಿಡಿಸಿದ್ರೆ ನನ್ಗದು ಚಿತ್ರಕ್ಕಿಂತ ಜಾಸ್ತಿ ಒಂದು ಕನಸಾಗಿತ್ತು. ಆ ಕನಸು ನನ್ಸ್ ಹೇಗಾಯ್ತು ಅಂತ ಈ ಸಂಚಿಕೆಗಳಲ್ಲಿ ನೋಡೋಣ ಬನ್ನಿ. ನಾನು ಹರಿದ್ವಾರಲ್ಲಿ ಇದ್ದಿದ್ದು 16ನೇ ತಾರೀಕು. 2 ದಿನ ನಾನು ಒಬ್ಬನೇ ಉಳ್ಕೋಬೇಕಾಗಿತ್ತು ಸೋಲೋ ಆಗಿ. ಹೇಳಬೇಕು ಅಂತಂದ್ರೆ ರಾತ್ರಿ 11 ಗಂಟೆಗೆ ತರವಾಗಿತ್ತು ಹರಿದ್ವಾರ. ಬಟ್ ಇವು ತಂದಿದ್ದು ನಮ್ಗೆ 3:45 ಟೈಮ್ ಬಂದ್ಬಿಟ್ಟು 3:44 ಅರೌಂಡ್ 3:45 ಅದ. ಈ ಸದ್ಯಕ್ಕೆ ನಾವು ಆಲ್ಮೋಸ್ಟ್ ಹರಿದ್ವಾರ ರೀಚ್ ಆಗ್ತೀವಿ. ನೋಡ್ಬೋದು ನೀವೆಲ್ಲ ಪೂರ್ತಿ ಕತ್ಲದ ಹೊರಗಿನ. ಇವು ಇನ್ನೂ ಟೈಮ್ ತೋರಿಸತ್ತಾನ 6 ಗಂಟೆ ಮಟ್ಟ. ನಡ್ಬರ್ಕ್ ಎಲ್ಲರೂ ಹಾಸ್ತಾರೆ ಏನೋ ಒಂದು ತಾಸು ಯಾರಿಗಾರು ಕ್ರಾಸಿಂಗ್ ಕೊಡ್ದಾನೆ ಗೊತ್ತಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಂದು ಹಾಗೆ ನನಗಲ್ಲೇ 11 ಗಂಟೆ ಇಂತಂದು ಟೈಮ್ ಪಾಸ್ ಮಾಡೋದಕ್ಕೆ ಆಗ್ತಿದ್ದಿಲ್ಲ. ಸೋಲೋ ಒಳಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಇದೆ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಸೇ. ನಮ್ಮ ಮಂದಿ ಅದಾರ ಇಲ್ಲ ಅಂತಲ್ಲ, ಏನು ಮಾಡಬೇಕು ಹೆಂಗೆ ಏನು ಗೊತ್ತಿಲ್ಲ, ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಅಲ್ಲಿಂದ ಎಲೆಕ್ಟ್ರಿಕ್ ಗಾಡಿಯಲ್ಲಿ 20 ರೂಪಾಯಿ ಕೊಟ್ಟು ನಾವು ಗಂಗಾ ಘಾಟ್ ಹತ್ರ ಹೋಗ್ತೀವಿ. ಹೀಗಿದೆ ಗಂಗಾ ಘಾಟ್. 5 ಗಂಟೆ 21 ನಿಮಿಷಕ್ಕೆ ನಾವು ರೀಚ್ ಆಗಿದ್ದೀವಿ ಘಾಟ್. ಹೀಗಿದೆ ಇದ್ರ ವ್ಯೂ. ಸೋಲೋ ದ ಥಿಂಗ್ ಈಸ್, ಟ್ರಾವೆಲ್ ಮಾಡೋರು ಇರ್ತಾರಲ್ಲ, ಖುಷಿಯಲ್ಲ ತಮಗೆ ತಾವು ಖುಷಿ ಪಡಿಸ್ಬೇಕು ಅಂತ ಬಂದಿರ್ತಾರೆ. ಹೌದಾ? ಅವ್ರು ಬರೋದು ಮನಃಶಾಂತಿಗೋಸ್ಕರ. ಅವ್ರು ಮನಃಶಾಂತಿ ಬಂದಾರ ಅಂತಂದ್ರೆ, ಈ ರೀತಿ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಮನಃಶಾಂತಿ ಎಲ್ಲಿಂದ ಸಿಗ್ತದೆ? ಏನ್ ಪ್ಲಾನಿಂಗ್ ಇಲ್ಲ, ಸುಮ್ಮ ಹಾಕೊಂಡಿನ ಬ್ಯಾಗ್ ಸುಮ್ಮ ಬಂದಿನಿ. ಮನ್ಯಾಗ ಗೊತ್ತೇ ಇಲ್ಲ ನಾ ಒಬ್ಬನೇ ಬಂದಿನಿ ಅಂತ. ಗೊತ್ತಾತು ಓಡಾಡ್ಸಿ ಬಡಿತಾರ ದೋಸ್ತ್ ನನ್ನ. ಆದ್ರೂ ಧೈರ್ಯ ಮಾಡಿ ಬಂದಿನಿ ಅಂತಂದ್ರೆ ಇಸ್ ಸಮಥಿಂಗ್ ರೈಟ್. ನೀವೇನಾದರೂ ಸಿಂಗಲ್ ಆಗಿ ಚಾರ್ಧಾಮ್ ಯಾತ್ರೆ ಮಾಡೋದಕ್ಕೆ ಬಂದಿದ್ರೆ ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮಗೆ ಸಿಂಗಲ್ ರೂಮ್ ಎಲ್ಲಿ ಸಿಗಲ್ಲ. ಹಾಗಾಗಿ ಮೊದಲೇ ಡಾರ್ಮೆಟ್ರಿಗಳನ್ನ ಬುಕ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನನಗೆ ಗತಿ ನಿಮಗೂ ಆಗೋದು. ಏನಿಲ್ಲ ಅಂದರೂ 10 ರಿಂದ 15 ಆಶ್ರಮ, 4-5 ಹೋಟೆಲ್ಗಳು ಕೇಳಿದ ಮೇಲೆ ಗೊತ್ತಾಯಿತು ಇಲ್ಲಿ ಸಿಂಗಲ್ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದ ರೂಮ್ ಕೊಡಲ್ಲ ಅಂತ. ಅದಕ್ಕೆ ಕಾರಣ ಬಂದ್ಬಿಟ್ಟು ಇಲ್ಲಿನ ಲೋಕಲ್ ಅಥಾರಿಟೀಸ್ ಸಿಂಗಲ್ ವ್ಯಕ್ತಿಗಳಿಗೆ ಬ್ಯಾನ್ ಮಾಡಿದ್ದಾರೆ. ಯಾಕೆ ಕಾರಣ ಅಂತ ಕೇಳಿದಾಗ ಗೊತ್ತಾಯಿತು ಇಲ್ಲಿ ಸೋಲೋ ವ್ಯಕ್ತಿಗಳು ಬಂದು ಸೂಸೈಡ್ ಮಾಡ್ಕೊಳ್ಳೋದು ಜಾಸ್ತಿ ಅಂತಂದು ಲೋಕಲ್ ಅಥಾರಿಟೀಸ್ ಈ ನಿರ್ಧಾರವನ್ನು ತೊಗೊಂಡಿದ್ದಾರೆ ಅಂತ ಅಲ್ಲಿನ ಓರ್ವ ಆಶ್ರಮದ ಮ್ಯಾನೇಜ್ಮೆಂಟ್ ವ್ಯಕ್ತಿ ನಂಗೆ ತಿಳಿಸಿದರು. ಹಾಗೆ ಅವ್ರು ಸಜೆಷನ್ ಕೂಡ ಮಾಡಿದರು, ನಿಮ್ಗೆ ಇಡೀ ಹರಿದ್ವಾರದಲ್ಲಿ ಯಾವುದೇ ರೀತಿ ರೂಮ್ ಸಿಗೋದಿಲ್ಲ, ಸೊ ಟ್ರೈ ಫಾರ್ ಡಾರ್ಮೆಟ್ರಿ ಅಂತ. ನನ್ನ ನಸೀಬ್ ಚಲೋ ಇತ್ತು ಅನ್ನೋ ಗೊತ್ತಿಲ್ಲ, ಅದ್ರ ಆಪೋಸಿಟೇ ಒಂದು ಡಾರ್ಮೆಟ್ರಿ ಇತ್ತು. ಸೊ ಅವನ ಹತ್ರ ಹೋಗಿ ನಾನು ಕೇಳಿದೆ, ಅಲ್ಲಿ ನನಗೆ ಮಿರಾಕ್ಯುಲಸ್ಲಿ ಒಂದು ರೂಮ್ ಸಿಕ್ತು. ಸೊ ರೈಟ್ ನಾವು ನಿಮ್ ಆಪ್ಷನ್ ಏನು ಉಳ್ದದಿ ಅಂತಂದ್ರೆ ಡಾರ್ಮೆಟ್ರಿ ಓನ್ಲಿ. ಈಗ यहाँ पे मतलब सिंगल लोग आ सकते हैं ना? हाँ, सिंगल आदमी आता है हमारे यहाँ। अच्छा, और परिवार लेके आता है वो उसको धर्मशाला में देते हैं। ಧರ್ಮಶಾಲಾ ಮಿಲ್ತಿ. ಈಗ ಹೆಂಗಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸೂಸೈಡ್ ಪಾಯಿಂಟ್ ಮಾಡ್ಕೊಳ್ಳೋದು ಬಿಟ್ಟಾರ ಬಂದು. ಹಾಗಾಗಿ ಇಲ್ಲಿನ ಏನು ಹೋಟೆಲ್ದು ಇದದ ಒಂದು ಯೂನಿಯನ್ ಅವ್ರು ಏನು ಮಾಡ್ಕೊಂಡಾರ ಅಂತಂದ್ರೆ, ನಾವು ಸಿಂಗಲ್ ಯಾರು ಬಂದರೂ ಅವ್ರಿಗೆ ರೂಮ್ ಕೊಡೋಂಗಿಲ್ಲ ಅಂತ ಅಂದರು. ಫ್ಯಾಮಿಲಿನ ಬರಬೇಕು, ಇಲ್ಲ ಯಾರು ಇನ್ನೊಬ್ಬರು ಇರ್ಬೇಕು ಅಂದ್ರೆ ಅಷ್ಟೇ ನಿಮ್ಗೆ
ಧರ್ಮಶಾಲಾ ಅಂತ ಇರ್ತಾವಲ್ಲ ಅಲ್ಲಿ ಕೊಡ್ತಾರ. ಗಂಗಾ ಘಾಟ್ ಅದಲ್ಲ, ಗಂಗಾ ಘಾಟ್ ಹಿಂದೆ ಬರ್ಬೇಕು ನೀವು. 5 ಬಂದ್ರಿ मिनट का ಅಂದ್ರೆ रास्ता है 5 ನಿಮಿಷದ ರಸ್ತೆ ಆತ್ ನೋಡ್ರಿ. ನೀವೇನಾದರೂ ಗಂಗಾ ಘಾಟಿಂದ ಬಂದ್ರಿ ಅಂದ್ರೆ 5 ನಿಮಿಷದಲ್ಲಿ ನೀವು ಇಲ್ಲಿ ಇರ್ತೀರಿ. ಡಾರ್ಮೆಟ್ರಿ ತೊಗೊಂಡು ಆರಾಮಿರಿ. ಇದು ಹೇಗಿರುತ್ತೆ ನೋಡ್ರಿ, ಇಲ್ಲಿ ಕಾಂಟ್ಯಾಕ್ಟ್ ಕೌನ್ಸಾ ಬಿ ಸೀಸನ್ ನಿಮ್ಮ ಕೌನ್ಸಾ ಬಿ ಸೀಸನು 300. 300 ಈಗ ಯಾವ ಸೀಸನ್ ಬಂದರೂ ಈಗ ಹೆಂಗೆ ಪೀಕ್ ಲೆವೆಲ್ ಇರ್ತದಲ್ರಿ ಆ ಟೈಮ್ದಾಗ ಹೆಂಗೆ ರೈಸ್ ಹಾಕೋತ ಹೋಗ್ತದ ಅಮೌಂಟು. ಬಟ್ ಇವ್ರದ್ದು ಹೆಂಗದ ಅಂತಂದ್ರೆ ಇಲ್ಲಿ ಬಂದ್ರೆ 300 ರೂಪಾಯಿ ಫಿಕ್ಸ್ ಅಮೌಂಟ್. ನೀವು ಯಾವಾಗೇ ಬರ್ರಿ 300 rupees ಓನ್ಲಿ. नहाने धोने का ಬಾತ್ರೂಮ್ ಅದ ರೀ, ಜಳಕ ಮಾಡ್ಲಿಕ್ಕೆ ಇಲ್ಲೆಲ್ಲ ನಿಮ್ಗೆ ವ್ಯವಸ್ಥೆ ಅದ. ಇಲ್ಲೊಂದೆರಡು ಬಾತ್ರೂಮ್ ಅದ, ಎರಡೂ ಕಡೆ ಅದಾವ, ಕಡೆನೂ ಸೇಮ್ ಅದ ಜನ್ಸಿಗೆ. ಸೊ ನೀವು ಆರಾಮಿರ್ಬೋದು, ಏನು ಸಮಸ್ಯೆ ಇಲ್ಲ. ಆರಾಮಿಲ್ಲಿದ್ದು ನೀವು ರೆಸ್ಟ್ ಮಾಡಿಕೊಂಡು ಸ್ನಾನ ಗಿನ ಮಾಡಿಕೊಂಡು ಆರಾಮ್ ಹೋಗ್ಬೋದು. ಆ್ಯಂಡ್ ಐ ಪ್ರಿಫರ್ ಡಾರ್ಮೆಟ್ರಿ ಅ ಲಾಟ್. ಏನಾದ್ರೆ ಈ ನಾವೊಂದು ಜಾಗ ಇದೆ ಕನ್ಫ್ಯೂಷನ್, ಎವ್ರಿಥಿಂಗ್ ಈಸ್ ಕನ್ಫ್ಯೂಸ್. ವ್ಯೂ ಇಲ್ಲೇ ಕೆಳಗೆ ಸ್ನಾನ ಮಾಡ್ಬೇಕು. ಇಲ್ಲೇ ಹುಡ್ರು ಇಲ್ಲೇ ಅದೀವಿ ಅಂತಂದ್ರೆ ಹಂಗಾಗಿ ಬಂದೀವಿ. ಹಿಂಗೆ ಕಾಣ್ತದ ಹರಿದ್ವಾರ ಗಂಗಾ ಘಾಟಿಂದ ಗಂಗಾ ನದಿ. ಅಲ್ಲಿಂದ ಗಂಗೆಯ ಸ್ನಾನ ಮಾಡ್ಕೊಂಡು ನಾವು ನಮ್ಮ ಊರಿನ ಜನರ ಜೊತೆ ಚಂಡಿಮಾತಾ ಟೆಂಪಲ್ಗೆ ಹೋಗ್ತೀವಿ. ಪುರಾಣಗಳ ಪ್ರಕಾರ ಶುಂಭ ಮತ್ತು ನಿಶುಂಭನ ಸಂಹಾರ ಮಾಡಿದ ಮೇಲೆ ಚಂಡಿಮಾತಾ ಈ ನೀಲ ಪರ್ವತದ ಮೇಲೆ ಬಂದು ನೆಲೆಸ್ತಾಳಂತೆ. ಹಾಗೆ 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಬಂದು ಈ ನೀಲ ಪರ್ವತದ ಮೇಲೆ ತಾಯಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದು ರೋಪ್ವೇ ಅದ ರೀ. ಇದು ಪರ್ ಹೆಡ್ 150 ರೂಪೀಸ್ ಸಿಗ್ತದೆ ನಿಮ್ಗೆ ಅಪ್ ಅಂಡ್ ಡೌನ್. ಇಲ್ಲಿಂದ ಸ್ಟೇಟ್ ನೀವೇನ್ ನೋಡಿದಿರಲ್ಲ ಇಲ್ಲಿ ಮೇಲೆ ಹೋಗ್ತದ. ಹಿಂಗೆ ಅದ್ರ ಅಪೋಸಿಟ್ ನೀವು ನೋಡಿದ್ರೆ ಅಲ್ಲಿ ಚಂಡಿದೇವಿ, ಇದು ಚಂಡಿದೇವಿ ಆಕ್ಚುಲಿ, ಆ ಕಡೆ ಇರೋದು ಮಾನ್ಸಾದೇವಿ ಟೆಂಪಲ್. ಎರಡಿಗೂ ರೋಪ್ವೇ ಇದೆ. ನಮ್ಮದು ಬಂದು ಇನಿಷಿಯಲಿ ಫಸ್ಟ್ ಟೈಮ್ ನಾವು ರೋಪ್ವೇನ ಟ್ರೈ ಮಾಡಿದಾಗ ಸ್ವಲ್ಪ ಬುಗು ಅಂತ ಆಯಿತು. ಬಟ್ ಬಿಲೀವ್ ಮೀ, ವಿ ಎಂಜಾಯ್ಡ್ ದಿಸ್. ಆಕ್ಚುಲಿ ಜೋಕಾಲಿನ ಅನ್ಸದರ್ ಇದು. ಓನ್ಲಿ ಶಿಟ್ ಬ್ರೋ. ಇದು ಕಾಡ್ ನಡವರ್ಕದ. ದೇವರು ಅನುಗ್ರಹದಿಂದ ಎಲ್ಲ ಸುಖ ಸಮವಾಗಿ ಮುಟ್ಟಿ ವಾಪಸ್ ನಾವು ಊರಿಗೆ ಹೋಗ್ತೀವಿ. ಇಲ್ಲಿ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ. ಆಕ್ಚುಲಿ ನೀವ್ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತಂದ್ರೆ ಆಕ್ಚುಲಿ ಸೆಂಟರ್ ಇರ್ಬೇಕು. ನೀವು 4 ಇರ್ಬೇಕು. ನೀವ್ ಏನಾರ 3 ಮಂದಿ ಇದ್ದ ಅಂತಂದ್ರ ಏನ್ ಮಾಡ್ಬೇಕು, ಸೆಂಟರ್ ಕುಂದ್ರಿ. ಯಾರು 3ನೇದವ್ರು ಇರ್ತೀರಿ ಅಂದ್ರೆ ಏನಾಗ್ತದಿ, ಬ್ಯಾಲೆನ್ಸ್ ಇರ್ತದ. ನೀವು ಆ ಕಡೆ ಈ ಕಡೆ ಹೊಳ್ಳಾಡಿದ್ರಿ ಅಂತಂದ್ರ ಆಯ್ತು. ಮಂಡಾಳ ಮನಿಗೆ ಸೀದಾ, ಮತ್ತೇನಿಲ್ಲ ರೀ. ನೀವು ಪ್ರಸಾದ ಹೋಗ್ಬೇಕು, ಪ್ರಸಾದ ತಗೊಂಡ್ರೆ ಚಪ್ಪಲ್ ಇಡೋದು ಫ್ರೀ. ಹಂಗ ಮಾಡ್ಬಿಟ್ರೆ ಸಿಸ್ಟಮ್ ಇಲ್ಲೇ. ಅಲ್ಲಿಂದ ನಾವು ತಾಯಿಯ ದರ್ಶನಕ್ಕೆ ಒಳಗಡೆ ಹೋಗ್ತೀವಿ. ಒಳಗಡೆ ಒಂದು ಕಮಲ ತಗೊಂಡು ತಾಯಿಯ ದರ್ಶನ ಮಾಡ್ತಾ ಇರಬೇಕಾದ್ರೆ ಗೊತ್ತಾಯ್ತು ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಅಂತ. ಸೊ ರಶ್ ಇದ್ದ ಕಾರಣಕ್ಕೆ ತಾಯಿಯ ದರ್ಶನ ಚೆನ್ನಾಗಿಲ್ಲ ಅನ್ನೋ ಕೊರಗಲಿದ್ದ ನನಗೆ ಹೊರಗೆ ಬಂದ ತಕ್ಷಣ ತಾಯಿನೇ ಸ್ವಯಂ ನಂಗೆ ದರ್ಶನ ಕೊಟ್ಲು. ಈ ಮುದ್ದಾದ ಹೆಸರು ವೈಷ್ಣವಿ ಅಂತ. ಕರ್ನಾಟಕ ಸೇವೆ ಬಾಯ್. ಹೀಗೆ ಅವ್ರಿಗೆ ಇಷ್ಟು ಡ್ರಾಪ್ ಮಾಡಿವ್ರಿ. ಡ್ರಾಪ್ ಮಾಡಿ ನಾನು ಈಗ ಫಸ್ಟ್ ಹೋಗಿ ಒಂದು ಅರ್ಧ ತಾಸು 1 ತಾಸು ಮಕ್ಕೋತೀನಿ ಬೈ. ಶಾಲ್ ಕಿತ್ನೆಗೆ ಆತೆ. ಇದು ವಿಲಾ ಹೌಸ್ ಅತ್ ನೋಡ್ರಿ. ಇದು ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಶಾಪಿಂಗ್ ಐಟಮ್ ಏನೇನು ಬೇಕು ಹರಿದ್ವಾರದಾಗ ಎಲ್ಲ ನಿಮ್ಗೆ ಇಲ್ಲೇ ಸಿಗ್ತಾವೆ. ಪೂರ್ತಿ ಆಲ್ಮೋಸ್ಟ್ ನೀವು ಬಟ್ಟೆಯಿಂದ ಹಿಡಿದು ನಿಮ್ಗೆ ಏನಾರ ಮನೆ ದೇವ್ರ ಸಾಮಾನು ಬೇಕು ಎಲ್ಲ ಸಿಗ್ತಾವೆ. ಐ ವಂಡರ್ ಆಕ್ಚುಲಿ ಭಾಳ ಸಸ್ತಾ ಅದ ಈಗ. ಆಲ್ಮೋಸ್ಟ್ ನೀವು ನೋಡ್ಬೋದು ಎಲ್ಲ ಮಂದಿ ಬಂದ್ಬಿಟ್ಟಿದ್ದಾರೆ ಆಗಲೇ. ನಮಗೆಲ್ಲೂ ಜಾಗ ಇಲ್ಲ. ನಾ ಅರೌಂಡ್ ಈಗ 5:40 ಹಿಂಗೆ ಬಂದಿದೆ. ಬಟ್ ಸ್ಟಿಲ್ ಐ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಸ್ಪೇಸ್ ಲೆಫ್ಟ್ ಹಿಯರ್. ಅಣ್ಣಂದೇನೋ ಲಕ್ಕು ಒಳಗೆ ಹೆಂಗೆ ಬೇಕು ಹಂಗೆ ಸಿಕ್ಕೊಂಡು ಬಂದ್ಬಿಟ್ಟೀನಿ. ಯಾರಿಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಬರ್ತಾರೆ ಇದಕ್ಕೆ. ಅಲ್ಲಿ ಗಂಟಾಗಾರ ನೋಡ್ಬೋದು ಮುಂದೆ. ಇಲ್ಲೇ ಎಲ್ಲ ಪ್ರಾಚೀನ ಮಂದಿರ ಅವ. ಇದೇ ಮೇನ್ ಸೆಕ್ಷನ್ ಏನದಲ್ಲ, ಇದು ಗಂಗಾ ಆರತಿ. बोलो
ಗಂಗಾ ಆರತಿ ಕಂಪ್ಲೀಟ್ ಆಯ್ತು. ಬಟ್ ಥಿಂಗ್ ಈಸ್ ನನ್ನ ಚಪ್ಪಲ್ ಸಿಗ್ತಾಯಿಲ್ಲ ನನಗೆ ಡೌಟ್ ಅದ. ನೋಡಮ್ಮ ಅಲ್ಲಿ ಹೋಗಿನ ಗೊತ್ತೇನೆ. ಚಪ್ಪಲಿ ಮಿಸ್ ಆಗುತ್ತೆ ಅಂತ ಮೊದಲೇ ಗೊತ್ತಿದ್ದು ನಾನು ಸೇಫ್ಟಿ ಪ್ಲೇಸ್ ಪ್ರಿಫರ್ ಮಾಡಿಕೊಂಡು ಬಚ್ಚಿಟ್ಟಿದ್ದೆ. ಆದರೂ ಯಾವನ್ ಕಣ್ಣು ಬಿತ್ತೋ ಗೊತ್ತಿಲ್ಲ, ಒಂದು ಚಪ್ಪಲಿ ಇತ್ತು, ಇನ್ನೊಂದು ಯಾವನು ಹೊಡ್ಕೊಂಡು ಹೋಗ್ಬಿಟ್ಟಿದ್ದ. ಅರ್ಧ ಗಂಟೆ ನಾಯಿ ಹುಡುಕಿದ್ರು ಆ ಚಪ್ಪಲಿ ಮಾತ್ರ ಸಿಗಲೇ ಇಲ್ಲ. ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಬಂದೆ. ಮೋಸ್ಟ್ಲಿ ಆ ಚಪ್ಪಲಿಗೆ ಇಲ್ಲೇ ಉಳ್ಕೋಬೇಕು ಅನ್ನೋ ಆಸೆ ಬಂತೇನೋ, ಹಾಗಾಗಿ ಆ ಚಪ್ಪಲಿ ನನಗೊಂದು ಮೀಮ್ ಹಾಕ್ತು. ನೊಂದಿದ್ದೇನೆ. ರೈಟ್ ನಾವು ಈಗ ನಾವು ಹೋಗ್ತಾ ಇರೋದು ಮಾನ್ಸಾದೇವಿ ಟೆಂಪಲ್ಗೆ. ನೋಡಿ ಇದು ಹರಕಿ ಪೌಡಿಯ ರೋಡ್ ರೀ. ನಾನಿರೋ ಡಾರ್ಮೆಟ್ರಿ ಇಲ್ಲೇ ಮೇಲೆ ಇದೆ. ಸೊ ಡಾರ್ಮೆಟ್ರಿ ಈಸ್ ಓಕೆ ಫಾರ್ ಸ್ಟೇಯಿಂಗ್ ಸಿಂಗಲ್. ಓಕೆ, ನೀವು ಒಬ್ಬರೇ ಬರ್ತಾ ಇದ್ದೀರಿ ಅಂತಂದರೆ ಡಾರ್ಮೆಟ್ರಿ ತೊಗೊಂಡು ಚೆನ್ನಾಗಿದೆ, ಏನು ಇಶ್ಯೂ ಇಲ್ಲ. ಲಾಕರ್ ಸಿಗುತ್ತೆ, ಆ ಲಾಕರ್ನ ಲಾಕ್ ಮಾಡಿಬಿಟ್ಟು ಜನ ಚೆನ್ನಾಗಿದ್ದಾರೆ, ಅಂಥದ್ದೇನು ಇಶ್ಯೂ ಇಲ್ಲ. ಮಾತಾ ಮಾನ್ಸಾದೇವಿ ಬಿಲ್ವ ಪರ್ವತದ ಮೇಲಿರುವ ಈ ಶಕ್ತಿಪೀಠ ಪಂಚತೀರ್ಥದಲ್ಲಿ ಒಂದು. ಬಿಲ್ವ ಪರ್ವತದ ಮೇಲಿರುವ ತಾಯಿಯ ಗುಡಿಯ ಹತ್ರ ಬಂದು ನಿಮ್ಮ ಮನಸ್ಸಲ್ಲಿರುವ ಕೋರಿಕೆ ತಾಯಿಯ ಮುಂದೆ ಇಟ್ಟು ಮನಸ್ಪೂರ್ವಕವಾಗಿ ಬೇಡ್ಕೊಂಡ್ರೆ ಸ್ವಲ್ಪ ದಿನದಲ್ಲೇ ಆ ಇಚ್ಛೆ ಪೂರ್ಣಗೊಳ್ಳುತ್ತೆ ಅಂತ ಇಲ್ಲಿನ ಜನ ಈಗ ನಂಬ್ತಾರೆ. ಸೇಫ್ಟಿ ಕನ್ಸರ್ನ್ ಪ್ರಕಾರ ನಿನ್ನೆ ಹೋಗ್ತಾ ಬರ್ತಾ 3 ಮಂದಿನೇ ಕೂತು ಹೋಗಿವಲ್ರಿ. ಜೀವಾಗಿ ಹೋಗಿದ್ರೆ ಏನು ಮಾಡ್ತಿದ್ರಿ? ಅದಕ್ಕೆ ನಾನು ನಿನ್ನೆ ಹೇಳ್ತಾ ಇದ್ದೆ ನಿಮಗೆ, ಯಾವತ್ತು ಸೆಂಟರ್ ಇರಬೇಕು. ಸೆಂಟರ್ ಇತ್ತು ಅಂತಂದ್ರೆ ಏನಾಗ್ತದೆ, ಇನ್ ದ ಕೇಸ್ ಇಫ್ ಯು ಹೋದ್ರಿ ಏನಾಗ್ತದೆ, ಈಕ್ವಲಿ ಪ್ರಪೋರ್ಷನಲಿ ಅವರು ದೊಡ್ಡ ಇವ್ರ ಫಾಲೋವರು. ಮೋಹನ್ ಚಂದ್ರ ಕರಮ್ ಚಂದ್ರ गांधी ವ್ಯೂ ಹೀಗಿದೆ. ಫೋಟೋ ತೆಗೆದು ಬಂದದ ಅಂತ ಹೇಳ್ಯಾರ, ಬಟ್ ತಾವೇ ಫೋಟೋ ತೆಗಿಲತ್ತಾರ. ನಾನು ಫೈನ್. ಸೊ ಇವಾಗ ಬ್ಯಾಕ್ ಪ್ಯಾಕ್ ರೆಡಿ ಆಗ್ತಾಯಿದೆ. ಬ್ಯಾಕ್ ಪ್ಯಾಕ್ ರೆಡಿಯಾಗಿ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 10 ನಿಮಿಷ. ಫಸ್ಟ್ ಸಲನೇ ಹೋದ ತಕ್ಷಣವೇ ಒಂದೇ ಚಾಯ್ಸ್ ಮಾಡಿ ತೊಗೊಳೋದಕ್ಕೆ ಹೋಗಬೇಡಿ. ದೇರ್ ಮೇ ಬಿ ಎ ಬೆಟರ್ ಚಾಯ್ಸ್ ವಿಚ್ ಕ್ಯಾನ್ ಮೇಕ್ ಯು ಹ್ಯಾಪಿ. ಫ್ಲೈನ್ ಇಸ್ ನಾಟ್ ಫಾರ್ ಶಾಪಿಂಗ್. ಮೊದಲು ತುಂಬ ಹೀಟ್ ಇದೆ, ಹೇಳೋಕ್ಕಾಯ್ತಾ ಇಲ್ಲ ನನಗೆ. ರಾಮ ಮಕ್ಕೊಂಬಿಡೋಣ. ಎಷ್ಟು ಬಿಸಿಲಿದೆ ಗೊತ್ತಾ? ರಾಣ ಬಿಸಿಲು ಹೊಡ್ಕೋತಾ ಇದೆ. ಮ್ಯಾಗೆಲ್ಲ ನೋಡ್ರಿ, ಗುಡ್ಡ ಗಿಡ ಎಲ್ಲ ಅದಾವು, ತಂಪಿರ್ತದಪ್ಪ, ಆರಾಮ್ ಇರ್ಬೋದು ಅಂತಂದ್ರೆ. ಅಣ್ಣ ಇಲ್ಲಿ ಬಿಸಿಲಿಗೆ 12 ಆಗೈತೆ ರೀ. ಪಾಪ ಅಲ್ಲಿ ಏರ್ ಕೂಲರ್ ಹಚ್ಚಾರ. ಏರ್ ಕೂಲರ್ ಮುಂದೆ ಹೋಗ್ತೀನಿ ರೀ ಫಸ್ಟ್. ಪಾಪ ಈ ಕಣ್ಣಲ್ಲಿ ಇವೇ ಹುಡುಗರು ಅರ್ಧ ಜೀವನ ಹಾಳು ಮಾಡೋದು. ಈ ಕಣ್ಣಲ್ಲಿ ನೋಡಕ್ಕಾಗಲ್ಲ. ಯಾವ್ದಾದ್ರು ಬಾವಿ ಗಿವಿ ಇದ್ರೆ ತೋರಿಸ್ಬಿಡು, ಹಾರ್ಬಿಡ್ತೀನಿ. ಬಾವಿ ಉಂಟಾ? ಹಂಗಾಗಿ ಕಣ್ಣಿಗೆ ಸ್ಪೆಟ್ ಹಾಕೊಂಬಿಡ್ರಿ, ನೀವೇ ನೋಡೋಕೆ ಹೋಗ್ಬೇಡ್ರಿ ಕಣ್ಣು. ಇದೇನೋ ಒಂದು ಕೂಲಿಂಗ್ ಸ್ಟೇಷನ್ ಅದ. ಋಷಿಕೇಶಲ್ಲಿ ಸುಮಾರು 2 ಗಂಟೆಗೆ ನಮ್ಮ ಜನ ನಮ್ಗೆ ಸಿಗ್ತಾರೆ. ಅಂದರೆ ಸೋಮಣ್ಣ, ಮಾತಣ್ಣ ಹಾಗೂ ಅಭಿ ನನ್ಗಲ್ಲಿ ಸಿಗ್ತಾರೆ. ಅಲ್ಲಿಂದ ಒಂದು ಲೋಕಲ್ ಏಜೆನ್ಸಿ ಜೊತೆ ಮಾತಾಡಿ 28,000ಕ್ಕೆ ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಚಾರ್ಧಾಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ಅದಕ್ಕೂ ಮೊದಲು ನಮ್ಮ ಸಂಪ್ರದಾಯದ ಪ್ರಕಾರ ಪೂಜೆ ಮಾಡಬೇಕು. ಕಾಯಿ ಏನೂ ಇರಲಿಲ್ಲ, ಇವತ್ತು ಎಷ್ಟಾಯಿತು, ಇವತ್ತು ಹಚ್ಚಿ ಮಂತ್ರ ಹೇಳಿ ಪೂಜೆ ಮಾಡಿ ಹರ ಹರ ಮಹಾದೇವ ಘೋಷಣೆ ಕೂಗಿ ಯಮುನೋತ್ರಿ ಕಡೆಗೆ ನಮ್ಮ ಪಯಣವನ್ನು ಸಾಗಿಸ್ತೇವೆ.